ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ಈ ಒಂದು ಶುಕ್ರ ಬದಲಾವಣೆಯಿಂದ ಯಾವ ರೀತಿಯಾದ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವೆಲ್ಲ ಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ಯಾಕೆಂದ್ರೆ ಶುಕ್ರ ಬಂದು ನೀಚ ಸ್ಥಾನ ಕನ್ಯಾ ರಾಶಿಗೆ ಬರ್ತಾ ಇದ್ದಾನೆ. ಸೊ ಅದ್ರ ಫಲಗಳನ್ನ ಕೊಡ್ಲೇಬೇಕಾಗತ್ತೆ. ನೋಡಿ, ಕುಂಭರಾಶಿಯವರಿಗೆ ಆಲ್ರೆಡಿ ರಾಶಿ ಮೇಲೆ ರಾಹು ಇದ್ದಾನೆ. ರಾಶಿ ಮೇಲೆ ರಾಹು ಇದ್ದಾಗ ಏನಾಗುತ್ತೆ, ಎರಡನೇ ಮನೆ ಶನಿ ಇದ್ದಾಗ ಏನಾಗುತ್ತೆ, ಮಾತು ತುಂಬಾ ಸ್ಟ್ರಾಂಗ್ ಆಗಿ ಕೊಡ್ತಾರೆ. ಕಠಿಣವಾದ ಮಾತುಗಳನ್ನ ಕೊಡ್ತಾನೆ. ಸೊ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ನಾವು ಮಾತಾಡ್ಬೇಕಾಗತ್ತೆ. ಸೊ ಹಂಗಾಗಿ ಕುಂಭರಾಶಿಯವರು ಯಾವಾಗಲೂ ತಮ್ಮ ಮಾತಿನ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಜೊತೆಗೆ ರಾಶಿಯಲ್ಲಿ ರಾಹು ಇದ್ದಾಗ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಓಕೆ, ಅದರಲ್ಲೂ ನಾವು ಸಾಮಾಜಿಕ ಜಾಲತಾಣದಲ್ಲಿ ಇದೀವಿ ಅಂದಾಗ್ಲೂ ಕೂಡ ಬಹಳ ಕೇರ್ಫುಲ್ ಆಗಿ ಕುಂಭರಾಶಿಯವರು ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಪ್ಲಸ್ ಇಲ್ಲಿ ಏನು ಅಂತಂದ್ರೆ, ಶುಕ್ರನ ಬದಲಾವಣೆಯಿಂದ ಏನಾಗುತ್ತೆ ಅಂತಂದ್ರೆ, ಎರಡನೇ ಮನೆ ಧನಸ್ಥಾನಕ್ಕೆ ಏನಂತೀವಿ ಕುಂಭರಾಶಿಗೆ, ಮೀನದ ಮನೆದು ಉಚ್ಚ ಆಗ್ತಾನೆ. ಶುಕ್ರ ಅದೇ ಬಂದು ಇವನಿಗೆ ನೀಚ ಆಗ್ತಾರೆ ಕನ್ಯಾ ರಾಶಿಯಲ್ಲಿ. ಸೊ ಕನ್ಯಾ ರಾಶಿಗೆ, ಕುಂಭರಾಶಿಗೆ ಚತುರ್ಥಾಧಿಪತಿ ಆದಂತಹ ಶುಕ್ರ ಅಂದ್ರೆ 4ನೇ ಮನೆ ಅಧಿಪತಿ ಪ್ಲಸ್ ಅಷ್ಟಮಾಧಿಪತಿ ಆದಂತಹ ಶುಕ್ರ. ಓಕೆ, 4ನೇ ಮನೆಯವನು, 8ನೇ ಮನೆಯವನು, 8ನೇ ಮನೆಯಲ್ಲಿ ಶುಕ್ರ ನೀಚ ಆಗ್ತಾನೆ. ಸೊ ಆಗಸ್ಟ್ ತಿಂಗಳಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಮನೆಯ ಕುಟುಂಬದಲ್ಲಿ ಸ್ವಲ್ಪ ಏನಾದ್ರು ಬದಲಾವಣೆಗಳು ಸಿಗ್ತಾ ಹೋಗ್ಬೋದು. ಶುಕ್ರ 8ನೇ ಮನೆ ನೀಚ ಆಗ್ತಾನೆ ಅಂತ ಹೋದಾಗ ಹೆಣ್ಮಕ್ಳಿಂದ ಕುಂಭರಾಶಿಯವರಿಗೆ ತುಂಬಾ ತೊಂದರೆ ಆಗ್ತಿರುತ್ತೆ. ಆದಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕುಂಭರಾಶಿಯವರು. ಯಾಕೆಂದ್ರೆ ಅಷ್ಟಮಕ್ಕೆ 8ನೇ ಮನೆ, ನಿಮ್ 8ನೇ ಭಾವ ಏನ್ ಹೇಳುತ್ತೆ, ನಿಗೂಢ ಪ್ಲೇಸಸ್ ಅಂತ ಕರಿತೀವಿ. ಆ ನಿಗೂಢ ಪ್ಲೇಸ್ ನಿಮ್ಮ ಮನೆಯಿಂದ, ನಿಮ್ಮ ರಾಶಿಯಿಂದ 8ನೇ ಮನೆಯವನೇ ಶುಕ್ರ ಆಗಿರೋದ್ರಿಂದ ಶುಕ್ರನ್ ಯಾರಿಗೆ ಹೋಲಿಸ್ತೀವಿ, ಹೆಣ್ಣಿಗೆ ಹೋಲಿಸ್ತೀವಿ. ಸೊ ಅಲ್ಲಿಗೆ ಯಾರಿಂದ ಅಪಾಯ ಬರುತ್ತೆ, ಹೆಣ್ಣಿಂದನೇ ಅಪಾಯ ಬರುತ್ತೆ. ಯಾವತ್ತೂ ಕೂಡ ಕುಂಭರಾಶಿಯವರು ಹೆಣ್ಣಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಅದ್ರಲ್ಲಿ ಹಣನೂ ಕೂಡ ನಾವು ಹೆಣ್ಣಿಗೆ ಹೋಲಿಸೋದ್ರಿಂದ ಯಾರಿಗೆ ನೀವು ಹಣ ಕೊಡ್ತೀರೋ ಅದು ಖಂಡಿತ ವಾಪಸ್ ಬರಲ್ಲ. ಕುಂಭರಾಶಿಯವರು ಬಿಲೀವ್ ಮಾಡೋದ್ ಕಮ್ಮಿ, ಮಾಡ್ಬಿಟ್ರಂತೂ ಒಂಥರ ಬಂಡೆ ಇದ್ದಂಗ ಅವ್ರು ಯಾರ ಸವಾಸಕ್ಕೆ ಹೋಗಲ್ಲ, ಅವ್ರ ಸವಾಸಕ್ಕೆ ಹೋದ್ರೆ ಅವ್ರನ್ನ ಬಿಡಲ್ಲ. ಸೊ ಒಂಥರ ಬಂಡೆ ತರ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ಹೇಳ್ತೀವಿ ಕುಂಭರಾಶಿಯವ್ರಿಗೆ. ಆದ್ರೆ ಕುಂಭರಾಶಿಯವ್ರನ್ನ ಆಮರ್ಸೋದಕ್ಕೆ ಅಂತಾನೆ ಬರ್ತಾರೆ. ನೀವು ಆಕ್ಚುಲಿ ಯಾವ್ದೇ ಕಾರಣಕ್ಕೂ ಆ ರೀತಿ ಬೇರೆಯವರಿಂದ ವಂಚನೆ ಆಗ್ಬಾರ್ದು. ಸೊ ಸ್ಟ್ರಾಂಗ್ ಮೈಂಡ್ ಇಟ್ಕೋಬೇಕಾಗತ್ತೆ. ಜೊತೆ ಕುಂಭರಾಶಿಯವರು ವೆಲ್ ಡನ್ ಪರ್ಸನ್ ಅಂತ ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಅವರು ತಾನ್ ಸಾಧನೆ ಮಾಡೋದ್ರ ಜೊತೆಗೆ ಮತ್ತೊಬ್ಬರನ್ನ ಬೆಳೆಸ್ತಾರೆ. ಇಷ್ಟ ಆದ ವ್ಯಕ್ತಿಗಳನ್ನ ತುಂಬಾ ಬೆಳೆಸ್ತಾ ಹೋಗ್ತಾರೆ ಕುಂಭರಾಶಿಯವರು ಆ ಪವರ್ ಇರ್ತಾರೆ. ಮತ್ತೆ ಪ್ಲಸ್ ಬಚ್ಚಕರದಲ್ಲೇ ಕುಂಭರಾಶಿಯವ್ರಿಗೆ 11ನೇ ಮನೆ ಅಂತ ಕರಿತೀವಿ, ಪ್ರಾಫಿಟ್ ಹೌಸ್ ಅಂತ ಏನ್ ಕರಿತೀವೋ, ಲಾಭದ ಮನೆ. ನೋಡಿ, ಅವ್ರು ಎಲ್ಲೇ ಇರ್ಲಿ, ಜೀರೋ ಆಗಿರ್ಲಿ ಅನ್ಕೊಳ್ಳಿ, ಆಯ್ತಾ, ಯಾವ್ದೋ ಒಂದು ಕೆಲಸ ಮಾಡ್ತಿದ್ದೆ, ಲೋಕಲ್ ಆಗಿ ಒಂದು ಪೇಪರ್ ಕೆಲಸ ಮಾಡ್ತಿರ್ತಾರೆ ಅನ್ಕೊಳ್ಳಿ, ನಾಳೆ ಆ ಪೇಪರ್ನ ಪಬ್ಲಿಷ್ ಮಾಡೋ ಪರ್ಸನ್ ಅವ್ರು ಆಗ್ತಾರೆ. ಅಥವಾ ಯಾವ್ದಾದ್ರು ಒಂದು ಸ್ಥಳಗಳಲ್ಲಿ ಸ್ಕೂಲ್ ನಡೆಸಿರ್ತಾರೆ ಅನ್ಕೊಳ್ಳಿ, ನೆಕ್ಸ್ಟ್ ಸ್ಕೂಲ್ ಓನರ್ ಆಗ್ತಾರೆ. ಅಂದ್ರೆ ಆ ಮಟ್ಟಿನ ಕೆಪಾಸಿಟಿ ಯಾಕೆ ಕೊಡುತ್ತೆ ಅಂದ್ರೆ, ಬಚ್ಚಕರದಲ್ಲಿ 11ನೇ ಮನೆ ಇವ್ರನ್ನ ಜೀರೋ ಇಂದ ಹೀರೋ ಮಾಡ್ಸುತ್ತೆ. ಹೀರೋಯಿಸಮ್ ಬಂದಿದ ತಕ್ಷಣ ಏನಾಗುತ್ತೆ, ಲೈಫ್ ಅಲ್ಲಿ ಹಿಂದೆ ಆಗಿದ್ದನ್ನು ಮರಿಬಾರ್ದು. ಹಿಂದೆ ಹತ್ತಂತ ಮೆಟ್ಲುಗಳನ್ನ ಮರಿದೆ ನಾವು ಮುಂದೆ ನಡೆದು ಬಂದಂತಹ ಹಾದಿಲಿ ನಾವು ಪರ್ಮನೆಂಟ್ ಆಗಿ ಉಳ್ಕೋಬೇಕು ಅಂತ ಅಂದ್ರೆ, ಹಿಂದೆ ಯಾವ ತರ ಹೆಜ್ಜೆ ಇಟ್ಟು ಬಂದವನ್ನ ನೋಡ್ಕೋಬೇಕಾಗತ್ತೆ. ಕುಂಭರಾಶಿಯವರಿಗೆ ಶುಕ್ರನ ಫಲಗಳು, ಚತುರ್ಥಾಧಿಪತಿ ಮತ್ತೆ ಅಷ್ಟಮಾಧಿಪತಿಯಲ್ಲೇ ಶುಕ್ರ ನೀಚನಾಗಿರೋದ್ರಿಂದ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡ್ಬೇಕಾಗತ್ತೆ. ಹಿಂದೆ ಯಾವ್ದಾದ್ರು ಅಮೌಂಟ್ಗಳು ಸ್ಟ್ರಕ್ ಆಗಿದ್ರು ಕೂಡ ವಾಪಸ್ ಬರೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ 8th ಹೌಸ್ ಶುಕ್ರ ಉಚ್ಚ ಆಗ್ಲಿ ನೀಚ ಆಗ್ಲಿ, 8ನೇ ಮನೆ ಅನ್ನೋದು ನಿಗೂಢ. ಆ ನಿಗೂಢ ಪ್ಲೇಸಸ್ ಅವ್ರಿಗೆ 8ನೇ ಮನೆ ಶುಕ್ರ ಆಗಿರೋದ್ರಿಂದ ಏನಾಗುತ್ತೆ, ಕೊಟ್ಟಿರೋಂತ ಹಣ ವಾಪಸ್ ಕೈ ಸಿಗತ್ತೆ. ಅಥವಾ ಕೊಟ್ಟಿರೋಂತ ಹಣ ಯಾವಾಗಾದ್ರೂ ಸ್ಟ್ರಕ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಆರ್ ಮೈನಸ್ ಎರಡೂ ಇದೆ ಇಲ್ಲಿ. ಶುಕ್ರ ನೀಚನಾಗೋದ್ರಿಂದ ಪ್ಲಸ್ ಆಗತ್ತೆ, ಮೈನಸ್ ಆಗತ್ತೆ. ನೀವು ಅನ್ಕೊಂಡಂತಹ ಹಣ ನಿಮ್ ಕೈಗೆ ಬರಲ್ಲಪ್ಪ ಅನ್ನೋದು ವಾಪಸ್ ಬಂದ್ ಸೇರ್ಬೋದು. ಬರುತ್ತೆ ಅಂತ ಹಣ ಆ ಕೊಟ್ಟಂತಹ ಹೆಣ್ಣು ನಿಮಗೆ ಮೋಸ ಕೂಡ ಮಾಡ್ಬೋದು. ಸೊ ಈ ರೀತಿ ಕುಂಭರಾಶಿಯವ್ರು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಶುಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಯಾಕಂದ್ರೆ 8ನೇ ಮನೆ ಶುಕ್ರನ ಕಾಮನೆಗಳನ್ನ ತೋರಿಸ್ತಾನೆ, ಆಸೆಗಳನ್ನ ತೋರಿಸ್ತಾನೆ. ಆ ಆಸೆಗಳಿಗೆ ಬೀಳ್ದೇ ಇರೋ ಕುಂಭರಾಶಿಯವರು ತುಂಬಾ ಚೆನ್ನಾಗಿ ಎತ್ತರಕ್ಕೆ ಬೆಳಿತಾರೆ. ಸೊ ಯಾಕಂದ್ರೆ ಕುಂಭರಾಶಿಯವ್ರು ಒಬ್ಬರೇ ಸಾಧನೆಯಲ್ಲಿ ಎತ್ತಿದ ಕೈ ಮಾಡೋರು. ಯಾಕಂದ್ರೆ ಅಸಾಮಾನ್ಯ ಸಾಧಕರು ಏನಾದ್ರು ಇದಾರೆ, ಅದು ಕುಂಭರಾಶಿಯವರೇ ಆಗಿರ್ತಾರೆ. ಒಂದು ಕೆಲಸ ಏನಾರ ಮಾಡಿದೀವಿ, ಸಾಧನೆ ಆಗಿದೆ, ಸಾಧಕರುಗಳಲ್ಲಿ ತುಂಬಾ ಜನ ಕುಂಭರಾಶಿಯವ್ರು ಬರ್ತಾರೆ. ಯಾಕಂದ್ರೆ ಅಗೋರಿಗಳಿರ್ಬೋದು, ಸಾಧುಗಳಿರ್ಬೋದು, ನಾವು ಏನು ಅವಧೂತರು ಅಂತೆಲ್ಲ ಕರಿತೀವಲ್ಲ, ಅವರೆಲ್ಲ ಜಾಸ್ತಿ ಕುಂಭರಾಶಿಯವ್ರೆ. ಯಾಕಂದ್ರೆ ಆ ಒಂದು ಪಿಕ್ಚರೈಸೇಷನ್ ಅಂದ್ರೆ ಅವ್ರಿಗೆ ಮೇಲೆ ಗುರುತತ್ವ ಚೆನ್ನಾಗಾಗ್ಬಿಟ್ರೆ ತುಂಬಾ ಚೆನ್ನಾಗಾಗ್ತಾರೆ. ಯಾಕಂದ್ರೆ ಕುಂಭರಾಶಿಯವರಿಗೆ ಧನಸ್ಥಾನಾಧಿಪತಿ ಮತ್ತೆ 11ನೇ ಅಧಿಪತಿ ಗುರುನೇ ಆಗ್ತಾನೆ.
ಹಂಗಾಗಿ ಇವ್ರು ತುಂಬಾ ಚೆನ್ನಾಗೆ ಆ ಜ್ಯೋತಿಷ್ಯ ಇರ್ಬೋದು, ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಅಥವಾ ಸ್ಕೂಲ್ ಇರ್ಬೋದು, ಇಂಥವನ್ನೆಲ್ಲ ತುಂಬಾ ಚೆನ್ನಾಗಿ ಕುಂಭರಾಶಿಯವ್ರು ನಡೆಸೋದ್ರಿಂದ ಕುಂಭರಾಶಿಯವರಿಗೆ ಈ ಶುಕ್ರನ ಸಾರದಲ್ಲಿ ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತಾ ಇರೋದ್ರಿಂದ ಶುಕ್ರನ ಮತ್ತಷ್ಟು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ. ಕುಂಭರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕುಂಭರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.